ಶ್ರೀಗುರುಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಪರಮೇಶ್ವರಾಯ ನಮೋ ನಮಃ. ನಮಸ್ಕರೋಮಿ. ಸಮಸ್ತ ಒನ್ ಇಂಡಿಯಾ ಭಾಷಾಜಾಲದ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರಿಗೆ, ನಮ್ಮ ಆಧ್ಯಾತ್ಮ ಮತ್ತು ಧಾರ್ಮಿಕ ವಾಹಿನಿಯ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಬನ್ನಿ ವೀಕ್ಷಕರೇ, ಎಂದಿನಂತೆ ಮೊದಲಿಗೆ ಇವತ್ತಿನ ಒಂದು ಪಂಚಾಂಗ ಶುದ್ಧಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಾದ ನಂತರ ದ್ವಾದಶ ರಾಶಿಗಳ ಫಲಾಫಲಗಳ ಒಂದು ಪರಾಮರ್ಶೆ. ಈ ದಿವಸ ತಾರೀಕು ಫೆಬ್ರವರಿ 6, 2017 ಇಸವಿ, ಶ್ರೀ ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ದಶಮಿ ತಿಥಿ. ಈ ದಿವಸ ಹಗಲು 3:08 ಸಹ ಇರುತ್ತೆ. ಈ ದಿವಸ ರೋಹಿಣಿ ನಕ್ಷತ್ರ ಹಗಲು 2:46 ಸಹ ಇರುತ್ತೆ. ಐಂದ್ರ ನಾಮ ಯೋಗ, ಗರಜನಾಮ ಕರ್ಣ. ಇನ್ನು ಇವತ್ತಿನ ಒಂದು ಸೂರ್ಯೋದಯ, ಸೂರ್ಯಾಸ್ತ, ರಾಹುಕಾಲ, ಯಮಗಂಡ ಕಾಲ ಇತ್ಯಾದಿ ಮಾಹಿತಿಗಳನ್ನು ನಾವು ಪರಾಮರ್ಶೆ ಮಾಡಿದ್ದಾದಲ್ಲಿ, ಈ ದಿವಸ ಸೂರ್ಯೋದಯ ಬೆಳಿಗ್ಗೆ 6:46 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:19 ಸಂಭವಿಸ್ತಾ ಇದೆ. ರಾಹುಕಾಲ 8:15 9:42 ಇರುತ್ತೆ. ಯಮಗಂಡ ಕಾಲ 11:10 12:37 ಸಹ ಇರುತ್ತೆ. ಇದಿಷ್ಟು ಇವತ್ತಿನ ಮುಖ್ಯವಾದ ಪಂಚಾಂಗದ ಮಾಹಿತಿಗಳಾದರೆ, ಈ ದಿವಸದ ವೈಶಿಷ್ಟ್ಯ ಏನು ಅಂತಂದ್ರೆ, ಗುರು ವಕ್ರಾರಂಭ. ಗುರುಗ್ರಹ ಸ್ವಲ್ಪ ದಿವಸಗಳ ಕಾಲ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡೋದನ್ನ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ತುಂಬಾ ದೊಡ್ಡ ಮಟ್ಟದ ಪ್ರಾಜೆಕ್ಟ್ಗಳು, ತುಂಬಾ ಮುಖ್ಯವಾದ ಕೆಲಸಗಳು, ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥದ್ದು ಈ ಗುರು ವಕ್ರಗತಿ ಮುಗಿಯೋವರೆಗೂ ಮಾಡದೆ ಹೋದ್ರೆ ಒಳ್ಳೆಯದು. ಯಾವಾಗ ಮುಗಿಯುತ್ತೆ, ಅದಾದ ನಂತರ ಏನು ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ವೀಕ್ಷಣೆಯನ್ನು ಮುಂದುವರಿಸ್ತಾರೆ. ಈಗ ನಾವು ದ್ವಾದಶ ರಾಶಿಯ ವಿಚಾರವನ್ನು ನಾವು ನೋಡಿದ್ದಾದಲ್ಲಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಆಭರಣದ ವ್ಯಾಪಾರಿಗಳಿಗೆ, ವಸ್ತ್ರದ ವ್ಯಾಪಾರಿಗಳಿಗೆ ಸ್ವಲ್ಪ ಸಾಕಷ್ಟು ಪ್ರಗತಿ ಆಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಇವತ್ತು ಒಂದು ತಾಳ್ಮೆ, ಎಚ್ಚರಿಕೆಯಿಂದ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆ ಥರದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳೋದಕ್ಕೆ ಹೋಗಬೇಡಿ. ಅದೇ ಪ್ರಕಾರ ನಿಮ್ಮ ಆಫೀಸ್ನಲ್ಲಿರತಕ್ಕಂಥ ಹೊಸದಾಗಿ ನೇಮಕಾತಿ ಆಗಿರತಕ್ಕಂಥ ಸಹೋದ್ಯೋಗಿಗಳು, ನಿಮ್ಮ ಸಬಾರ್ಡಿನೇಟ್ಸು ತುಂಬಾ ಸಹಕಾರವನ್ನು ಕೊಡ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ಮೇಷರಾಶಿಗಳು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದ್ರೆ, ನಿಗಮಾಗಮ ರೂಪಿಣ್ಯೈ ರಸನಾಯೈ ನಮಃ. ಈ ಮಂತ್ರವನ್ನ 33 ಬಾರಿ ಜಪವನ್ನ ಮಾಡ್ಕೊಳ್ಳಿ. ಇವತ್ತಿನ ಪರಿಹಾರ, ನಿಮ್ಮ ಮನೆ ಹತ್ತಿರ ಇರತಕ್ಕಂಥ ಯಾವುದಾದ್ರೂ ಒಂದು ಬಾವಿ, ನೆಲಬಾವಿ, ಕೆರೆ ಇತ್ಯಾದಿಗಳಲ್ಲಿ 1.25 ಲೀಟರ್ ಅಷ್ಟು ಹಸಿ ಹಾಲನ್ನು ತಗೊಂಡು ಹೋಗಿ ಮನೆದೇವರ ಸ್ಮರಣೆ ಮಾಡಿಕೊಂಡು ಅಲ್ಲಿ ಸಮರ್ಪಣೆ ಮಾಡಿಬಿಟ್ಟು ಬನ್ನಿ. ಎಲ್ಲ ಕಾರ್ಯಗಳು ಸುಗಮವಾಗುತ್ತೆ. ವೃಷಭ ರಾಶಿ. ವೃಷಭ ರಾಶಿ ವಿಚಾರ ನೋಡಿದಲ್ಲಿ ಮಾನಸಿಕವಾದ ಅಶಾಂತಿ ನಿಮ್ಮನ್ನು ಸ್ವಲ್ಪ ಕಾಡತಕ್ಕಂಥ ಸಾಧ್ಯತೆ ಕಾಡ್ತಾ ಇದೆ. ತಾಯಿಯಿಂದ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಯೂ ಸಹ ಇವತ್ತು ಗೋಚರವಾಗ್ತಾ ಇದೆ. ಅದೇ ಪ್ರಕಾರ ಇವತ್ತೇನಂತಂದ್ರೆ, ಸ್ವಲ್ಪ ನಿಮ್ಮ ಪ್ರಭಾವಗಳು, ನಿಮ್ಮ ಇನ್ಫ್ಲೂಯೆನ್ಸ್ ಅನ್ನು ಬಳಸೋದಕ್ಕೆ ಅಂತ ಹೋಗ್ತೀರಾ, ಯಾವುದು ಕೆಲಸಕ್ಕೆ ಬರೋದಿಲ್ಲ. ಇವತ್ತಿನ ದಿವಸ ನಿಮ್ಮ ಹೆಸರು, ನಿಮ್ಮ ಒಂದು ಪ್ರಾಪ್ತಿ ಏನಿದೆಯೋ ಆ ಪ್ರಕಾರವಾಗಿ ಕೆಲಸ ಮಾಡ್ಕೊಳ್ಳಿ. ಯಾವುದೇ ನಾನು ಯಾರು ಗೊತ್ತಾ, ನನ್ನ ಫ್ರೆಂಡ್ ಯಾರು ಗೊತ್ತಾ, ಬೇಡ, ಯಾವುದು ವರ್ಕೌಟ್ ಆಗಲ್ಲ. ಇವತ್ತಿನ ದಿವಸ ಬಿಟ್ಬಿಡಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದ್ರೆ, ವಿದ್ಯಾಧಾರಣೆ ಮೋಕ್ಷದಾಯಿನೇ ನಮಃ. ಈ ಮಂತ್ರವನ್ನ 14 ಬಾರಿ ಜಪವನ್ನ ಮಾಡ್ಕೋಬೇಕು. ವೃಷಭ ರಾಶಿಯವರಿಗೆ ಇವತ್ತು ನಾನು ಹೇಳ್ತಕ್ಕಂಥ ಪರಿಹಾರ ಏನು ಅಂತಂದ್ರೆ, ಸುಳ್ಳು ಹೇಳ್ತಕ್ಕಂಥದ್ದು, ಕಪಟವಾಗಿ ವರ್ತನೆಯನ್ನು ಮಾಡತಕ್ಕಂಥದ್ದು, ಗೊತ್ತಿದ್ದು ಮೋಸ ಮಾಡತಕ್ಕಂಥ ಪ್ರಯತ್ನಗಳನ್ನು ಮಾಡೋದು ಯಾವುದು ಮಾಡೋದಕ್ಕೆ ಹೋಗಬೇಡಿ, ದೂರ ಇರಿ, ಶುಭವಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿ ವಿಚಾರ ನೋಡಿದ್ರೆ, ಇವತ್ತಿನ ದಿವಸ ದಿನಸಿ ವ್ಯಾಪಾರಿಗಳಿಗೆ, ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ, ಪೆಟ್ರೋಲ್ ವ್ಯಾಪಾರಿಗಳಿಗೆ ಎಲ್ಲರಿಗೂ ಅಷ್ಟೇ ಒಳ್ಳೆ ಲಾಭ ಬರತಕ್ಕಂಥ ದಿವಸ ಆಗಿದೆ. ಚೆನ್ನಾಗಿದೆ. ಆಟೋ, ಬಸ್ಸು, ಲಾರಿ ಒಂದು ಮಾಲೀಕರು ಯಾರಿರ್ತಾರೆ ಇವರುಗಳಿಗೆ, ಚಾಲಕರಿಗೂ ಅಷ್ಟೇ ವಿಶೇಷವಾದ ಗೌರವ, ವಿಶೇಷವಾದ ಮನ್ನಣೆ ಸಿಗತಕ್ಕಂಥ ಸಾಧ್ಯತೆ ಇವತ್ತು ಗೋಚರವಾಗ್ತಾ ಇದೆ. ಯುವತಿ ಯುವಕರು ಮಾತ್ರ ಇವತ್ತು ಸ್ವಲ್ಪ ಹಗಲುಗನಸನ್ನು ಕಾಣೋದನ್ನ ಬಿಟ್ಟು ಕ್ರಿಯಾಶೀಲರಾಗಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದನ್ನ ಬಿಟ್ಬಿಡಿ, ಕಾರ್ಯೋನ್ಮುಖರಾಗಿ ಶುಭವಾಗುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದ್ರೆ, ತಿಮಿರೋನ್ಮಥನಾಯ ಮಾರ್ತಾಂಡಾಯ ನಮಃ. ಈ ಮಂತ್ರವನ್ನ 22 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ.
ಇವತ್ತಿನ ಪರಿಹಾರ, ಮನೆ ಮುಂಭಾಗಲಿಗೆ ಒಂದು ಹಳದಿ ಬಣ್ಣದ ವಸ್ತ್ರ ತಗೊಂಡು ಅದರಲ್ಲಿ ನವಧಾನ್ಯಗಳನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಅಲ್ಲಿ ತೂಗು ಹಾಕಿ ಒಂದು ಗಂಟು ಹಾಕ್ಬಿಟ್ಟು ಅಲ್ಲಿ ಕಟ್ಟು ಹಾಕಿ 21 ದಿನಗಳ ನಂತರ ಅದನ್ನು ತಗೊಂಡು ಹೋಗ್ಬಿಟ್ಟು ಮೀನುಗಳಿಗೆ ಆಹಾರವಾಗಿ ಹಾಕಿ ಎಲ್ಲ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿ ವಿಚಾರ ನೋಡಿದ್ರೆ ಇವತ್ತು ಪ್ರತಿಷ್ಠಿತ ಸಂಸ್ಥೆಗಳ ಮಾಲೀಕರು ದೊಡ್ಡ ಸ್ಥಾನದಲ್ಲಿರ್ತಾರೆ. CEO, MD, ಚೇರ್ಮನ್ಗಳು, CFO ಎಲ್ಲರೂ ಅಷ್ಟೇ ಇವತ್ತು ಅದ್ಭುತವಾದಂಥ ಲಾಭ ಬರತಕ್ಕಂಥ ದಿವಸ, ತುಂಬಾ ಚೆನ್ನಾಗಿದೆ. ಅದೇ ಪ್ರಕಾರ 14 ವಯಸ್ಸಿಗಿಂತ ಕೆಳಗಿರತಕ್ಕಂಥ ಬಾಲಕ ಬಾಲಕಿಯರಿಗೆ ವಿಶೇಷವಾದಂಥ ವೇದಿಕೆ ಸಿಗತಕ್ಕಂಥದ್ದು, ನಿಮ್ಮ ಒಂದು ಪ್ರತಿಭೆಗಳಿಗೆ ಸೂಕ್ತವಾದಂಥ ಪ್ರೋತ್ಸಾಹ ಸಿಗತಕ್ಕಂಥ ಸಾಧ್ಯತೆ ಇದೆ. ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದರೆ ತ್ರಿಪುರ ವಿಜಯಾಯೈ ಪಾರ್ವತ್ಯೈ ನಮಃ. ಈ ಮಂತ್ರವನ್ನ 40 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ, ಎಲೆ ಹಸಿರು ಬಣ್ಣ, ಕಪ್ಪು ಬಣ್ಣದ ಪದಾರ್ಥಗಳನ್ನು ಬಳಸುವುದು ಇವತ್ತಿನ ಮಟ್ಟಿಗೆ ನಿಷಿದ್ಧ ಆಗಿರುತ್ತೆ. ಇದರಿಂದ ದೂರ ಇರಿ.